स्वागत है आप सभी का R1 न्यूज में। मैं आपके साथ साबिर मुकाशी। ಇವತ್ತಿನ ದಿನ ಸೂಚನಾ ನಡೆದಿರುವಂತಹ ಪ್ರಾದೇಶಿಕ ಸಾರಿಗೆ ಕಚೇರಿಯ ಒಂದು ಈ ಆವರಣದಲ್ಲಿ ಕರ್ನಾಟಕ ಸರ್ಕಾರ ಪ್ರಾದೇಶಿಕ ಸಾರಿಗೆ ಇಲಾಖೆ ವಿಜಯಪುರ ಹಾಗೂ ವಿಜಯಪುರ ಜಿಲ್ಲಾ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಮಾಲೀಕರ ಸಂಘ ಹಾಗೆ ವಾಹನ ಮಾಲೀಕರ ಸಂಘದ ಒಂದು ವತಿಯಿಂದ ನಡೆದಿರುವಂತಹ ಇದು 2024ನೇ ಸಾಲಿನ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಅಂಗವಾಗಿ ಹಮ್ಮಿಕೊಂಡಿರುವ ಇದು ಎಲ್ಲರಿಗೂ ಒಂದು ರಸ್ತೆಯ ನಿಯಮದ ಬಗ್ಗೆ ತಿಳುವಳಿಕೆ ನೀಡುವಂತಹ ಒಂದು ಕಾರ್ಯಕ್ರಮ, ಬಹಳ ಅತ್ಯುನ್ನತವಾದಂತಹ ಕಾರ್ಯಕ್ರಮಕ್ಕೆ ಈ ಒಂದು ಭವ್ಯವಾದ ವೇದಿಕೆಯನ್ನು ಇವತ್ತು ನಾವು ಕಲ್ಪಿಸಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ತನಿಖಾಧಿಕಾರಿಗಳಾಗಿರುವಂತಹ ನಾಗರಾಜ್ ಸಾಹೇಬರು ಕೂಡ ಪ್ರೀತಿಯ ಸ್ವಾಗತ. ಹಾಗೆ ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿರುವಂತಹ ನಮ್ಮ ಮೋಟಾರ್ ವಾಹನ ತನಿಖಾಧಿಕಾರಿಗಳಾಗಿರುವಂತಹ ನಮ್ಮ ಪ್ರದೀಪ್ ಕುಮಾರ್ ಸರ್ ಅವರು ಕೂಡ ಪ್ರೀತಿಯ ಸ್ವಾಗತನ ಹೇಳ್ತಾ, ಹಾಗೆ ನಮ್ಮ ಕಚೇರಿಯ ಅಧೀಕ್ಷಕರಾಗಿರುವಂತಹ ನಮ್ಮ ಮುತ್ತುರಾಜ್ ಸರ್ ಅವರು ಕೂಡ ಪ್ರೀತಿಯ ಸ್ವಾಗತವನ್ನು ಹೇಳ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಅಧೀಕ್ಷಕರಾಗಿರುವಂತಹ ನಮ್ಮ ಮೋಡಿ ಸರ್ ಅವರು ಕೂಡ ಪ್ರೀತಿಯ ಸ್ವಾಗತನ ಹೇಳ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಅತಿಥಿಗಳಾಗಿರುವಂತಹ ನಮ್ಮ ಬುಸಾರಿ ಮೇಡಮ್ ಅವರು ಕೂಡ ನಾನು ಪ್ರೀತಿಯ ಸ್ವಾಗತನ ಹೇಳ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸರ್ವರಿಗೂ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮೊದಲೊಮ್ಮೆ ವೇದಿಕೆ ಪರವಾಗಿ ಪ್ರೀತಿಯ ಸ್ವಾಗತ ಸುಸ್ವಾಗತನ ಗೈತಾ ಇದ್ದೇನೆ. ಅದೇ ಓಕೆ, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ನೇರವಾಗಿ 2024ನೇ ಸಾಲಿನ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಅಂಗವಾಗಿ ಪ್ರದೀಪ್ ಕುಮಾರ್ ಸರ್ ಅವರು ಒಂದೆರಡು ಮಾತುಗಳನ್ನು ಹೇಳ್ಬೇಕಂತ ಅವರಲ್ಲಿ ವಿನಂತಿ ಪೂರ್ವಕ ಕೇಳ್ಕೊತಾ ಇದ್ದಾರೆ. ಗೋಪಾಲ್ ಅವರು ಹೇಳಿದಾಗೆ 2024ನೇ ಸಾಲಿನ ರಸ್ತೆ ಸುರಕ್ಷತಾ ಮಾಸಾಚರಣೆನ ಸಾರಿಗೆ ಇಲಾಖೆ ವತಿಯಿಂದ ವಿಜಯಪುರದಿಂದ ಹಮ್ಮಿಕೊಂಡಿರ್ತೀವಿ. ಈ ಕಾರ್ಯಕ್ರಮದ ಉದ್ದೇಶ ಸಾರಿಗೆ ನಿಯಮಗಳನ್ನು ಪಾಲಿಸೋದ್ರ ಮೂಲಕ ರಸ್ತೆ ಅಪಘಾತಗಳು ಕಡಿಮೆ ಮಾಡಬೇಕು ಅನ್ನೋದು ಮುಖ್ಯವಾದ ಉದ್ದೇಶ ಆಗಿರುತ್ತೆ. ಹಾಗಾಗಿ ದೈಹಿಕ DL ತಗೊಳಕ್ಕೆ ಬಂದಿರೋರು, LL ಮಾಡ್ಕೊಳಕ್ಕೆ ಬಂದಿರೋ ಎಲ್ಲರೂ ಬಂದಿರ್ತೀರ. ಮುಖ್ಯವಾಗಿ ಬರೀ DL ತಗೊಳ್ಳೋದು ಅಥವಾ ಒಂದು ಡಾಕ್ಯುಮೆಂಟೇಷನ್ ಅಲ್ಲ, ಅದ್ರ ಬಗ್ಗೆ ನಿಮ್ಮ ಅವೇರ್ನೆಸ್ ಇರಬೇಕು. ಮೇನು ನಿಮ್ಮ ರಸ್ತೆಯಲ್ಲಿ ಹೇಗೆ ಚಲಿಸಬೇಕು, ನಮ್ಮಿಂದ ಬೇರೆಯವ್ರಿಗೂ ತೊಂದರೆ ಆಗಬಾರ್ದು, ಆ ರೀತಿ ಇದು ಮಾಡಬೇಕು, ರಸ್ತೆಯಲ್ಲಿ ನಿಯಮಗಳನ್ನು ಪಾಲಿಸಬೇಕು. ಹಾಗೆ ಇದನ್ನ ಒಂದು ವೆಹಿಕಲ್ ಉಪಯೋಗಿಸ್ಬೇಕಾದ್ರೆ ಮುಖ್ಯವಾಗಿ ದಾಖಲೆಗಳನ್ನ ಏನೇನು ಇರಬೇಕು, ಅದ್ರ ಬಗ್ಗೆ ಎಲ್ಲ ನಿಮ್ಗೆ ಅವೇರ್ನೆಸ್ ಇರಬೇಕು. ಅದ್ರ ಬಗ್ಗೆ ನಿಮ್ಮ DL ಇದೆಲ್ಲ ಮಾಡಬೇಕಾದ್ರೆ ನಮ್ಮ ಡ್ರೈವಿಂಗ್ ಸ್ಕೂಲ್ನವ್ರು ಆಲ್ಮೋಸ್ಟ್ ಎಲ್ಲಾದರೂ ನಿಮ್ಗೆ ಹೇಳಿರ್ತಾರೆ. ಹಾಗೆ ಅವನ್ನೆಲ್ಲ ಪಾಲಿಸ್ತಾ ಮಾಸಾಚರಣೆಯನ್ನು ಯಶಸ್ವಿಗೊಳಿಸಬೇಕು ಅಂತ ತುಂಬಾ ಧನ್ಯವಾದಗಳು ಪ್ರದೀಪ್ ಕುಮಾರ್ ಸಾಹೇಬ್ರವರಿಗೆ. ಹಾಗೆ ಇನ್ನೋರ್ವ ಅತಿಥಿಗಳಾಗಿರುವಂತಹ ನಮ್ಮ ಮುತ್ತುರಾಜ್ ಸಾಹೇಬ್ರು, ರಾಮಮೂರ್ತಿ ಡ್ರಾಯಿಂಗ್ ಸ್ಕೂಲ್ ಒಂದೆರಡು ಮಾತನಾಡಬೇಕಂತ ಅವರಲ್ಲಿ ವಿನಂತಿ ಪೂರ್ವಕ ಕೇಳಬೇಕು. 2024ನೇ ಸಾಲಿನ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಮತ್ತೊಮ್ಮೆ ಬಯಸ್ತಾ, ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಹಿರಿಯ ಮೋಟಾರ್ ವಾಹನ ನಿರೀಕ್ಷಕರೇ ಹಾಗೂ ಈ ಸಾರಿಗೆ ಕಚೇರಿ ಅಧೀಕ್ಷಕರು ಹಾಗೂ ನಮ್ಮ ಎಲ್ಲ ಡ್ರೈವಿಂಗ್ ಸ್ಕೂಲ್ನ ಪ್ರಾಂಶುಪಾಲರು ಹಾಗೂ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಸಾರ್ವಜನಿಕರಿಗೆ ನಮಸ್ಕರಿಸ್ತಾ, ಇವತ್ತು ನಾವೆಲ್ಲ ರಸ್ತೆ ಮೇಲೆ ಹಾಗೆಲ್ಲ ತಿರುಗಾಡ್ತಾ ಇದ್ದೀವಿ ಅನ್ನೋದು ನಾವೊಂದ್ಸಲ ಆಲೋಚನೆ ಮಾಡಬೇಕಾಗಿದೆ. ಇವತ್ತು ಎಷ್ಟು ಎಕ್ಸಿಡೆಂಟ್ಸ್ ಆಗ್ತಾ ಇದೆ ರಸ್ತೆ ಮೇಲೆ ತಿರುಗಾಡಬೇಕಾದ್ರೆ, ಎದರಿಂದ ಆಕ್ಸಿಡೆಂಟ್ ಆಗ್ತಾ ಇದೆ ಅದೆಲ್ಲ ನಾವೆಲ್ಲ ಪೂರ್ತಿಯಾಗಿ ಮನವರಿಕೆ ಮಾಡ್ಕೋಬೇಕಾಗಿದೆ. ಏನಕ್ಕೆ ಆಕ್ಸಿಡೆಂಟ್ ಆಗ್ತಾ ಇದೆ ಅಂತಂದರೆ, ನಾವು ಜಾಗರೂಕರಾಗಿ ಡ್ರೈವಿಂಗ್ನ ಮಾಡ್ತಾ ಇಲ್ಲ. ಇವತ್ತು ನಮ್ಮಲ್ಲಿ ಅನಕ್ಷರತೆ ಕಾಡ್ತಾ ಇದೆ ಡ್ರೈವಿಂಗ್ ಬಗ್ಗೆ. ಸರಿಯಾದ ರೀತಿಯಲ್ಲಿ ಸಿಗ್ನಲ್ಸ್ಗಳ ಬಗ್ಗೆ ಮಾಹಿತಿ ಇರೋದಿಲ್ಲ. ಹಾಗೆ ನಮಗೆ ಅದ್ರ ಬಗ್ಗೆ ಅರಿವಿರೋದಿಲ್ಲ, ಕಾನೂನು ಬಗ್ಗೆ ಅರಿವಿರೋದಿಲ್ಲ. ಸುಮ್ಮನೆ ಒಂದು ಸ್ಕಿಲ್ನ ಕಲ್ತಿರ್ತೀವಿ, ಡ್ರೈವಿಂಗ್ ಹೆಂಗೆ ಓಡಿಸ್ಬೇಕಂತೇಳಿ ಗಾಡಿ ಮೇಲೆ ಕೂತ್ಕೊಂಡ್ಬಿಟ್ಟು ನಾವು ಗಾಡಿ ಓಡಿಸ್ತಾ ಇದ್ದೀವಿ. ನಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಗ್ತಾ ಇದೆ. ಅದಕ್ಕೆ ಎಲ್ಲರೂ ಯಾರು ಡ್ರೈವರ್ ಆಗಿ ಬಯಸ್ತೀರಿ, ಯಾರು ರಸ್ತೆ ಮೇಲೆ ಗಾಡಿ ಓಡಿಸೋಕೆ ಬಯಸ್ತೀರಿ ಅಂತೆಲ್ಲ ಸರಿಯಾದ ರೀತಿಯಲ್ಲಿ ಪರಿಪೂರ್ಣರಾಗಿ ಬರೀ ಸ್ಕಿಲ್ ಹೊಟ್ಟೆ ಕಲಿಯೋದಲ್ಲ, ಅದ್ರ ಜೊತೆಯಲ್ಲಿ ರಸ್ತೆ ಸುರಕ್ಷತೆ ಬಗ್ಗೆ, ಆಮೇಲೆ ವೆಹಿಕಲ್ ಸಿಗ್ನಲ್ಸ್ ರೋಡ್ ಸಿಗ್ನಲ್ಸ್ ಬಗ್ಗೆ ಮತ್ತು ಕಾನೂನು ಬಗ್ಗೆ ಅರಿವಿರಬೇಕು ಎಲ್ಲರಿಗೂ. ಆಮೇಲೆ ರಸ್ತೆ ಮೇಲೆ ಗಾಡಿ ಓಡಿಸ್ಬೇಕಾದ್ರೆ ಒಬ್ಬ ಡ್ರೈವರ್ ಅಂತ ಕರ್ತವ್ಯಗಳು ಏನಿರಬೇಕು ಎಲ್ಲ ಗೊತ್ತಿರಬೇಕು. ಕಂಪಲ್ಸರಿ ಸೀಟ್ ಬೆಲ್ಟ್ ಹಾಕೋಬೇಕು, ಹೆಲ್ಮೆಟ್ನ ಯೂಸ್ ಮಾಡ್ಕೋಬೇಕು ಮೋಟರ್ ಸೈಕಲ್ ಓಡಿಸೋರು.
ಇವತ್ತು ಆಲ್ಮೋಸ್ಟ್ ಟೂ ವೀಲರ್ ಓಡಿಸ್ತಕ್ಕಂಥ ಎಕ್ಸ್ಟೆಂಟ್ ಆಗಂತ ಒಂದು ವ್ಯಕ್ತಿಗಳು ಹೆಲ್ಮೆಟ್ ಇಲ್ಲದೆ ಇರೋದ್ರಿಂದ ಡೆತ್ ಆಗ್ತಾ ಇರೋದು. ಅದಕ್ಕೆ ಕಂಪಲ್ಸರಿ ಎಲ್ಲರೂ ಹೆಲ್ಮೆಟ್ನ ಧರಿಸ್ರಿ, ಸುರಕ್ಷಿತವಾಗಿ ಚಾಲನೆ ಮಾಡ್ರಿ. ಕಾರ್ ಓಡಿಸ್ಬೇಕಾದ್ರೆ ಸೀಟ್ ಬೆಲ್ಟ್ ಹಾಕೊಡ್ರಿ. ಯಾರು ಡ್ರೈವಿಂಗ್ ಲೈಸೆನ್ಸ್ ಇಲ್ದೇ ಗಾಡಿ ಓಡಿಸಕ್ಕೆ ಹೋಗ್ಬೇಡ್ರಿ. ಆಮೇಲೆ ಯಾವ ಡ್ರೈವಿಂಗ್ ಲೈಸೆನ್ಸ್ ನನ್ನ ಹತ್ರ ಇದೆ ಅಂತ ವೆಹಿಕಲ್ ಮಾತ್ರ ಓಡಿಸ್ಬೇಕು ಎಲ್ಲರೂ, ಬೇರೆ ವೆಹಿಕಲ್ ಓಡಿಸ್ಲಿಕ್ಕೆ ಹೋಗ್ಬಾರ್ದು ದಯವಿಟ್ಟು ಎಲ್ಲರೂ. ಆಮೇಲೆ ಯಾರು ಮನೇಲಿ ಪಾಲಕರು ಇರ್ತೀರಿ ಅಂಥವ್ರು 18 ವರ್ಷಕ್ಕಿಂತ ಅಪ್ರಾಪ್ತ ವಯಸ್ಸಿನ ಮಕ್ಕಳಿಗೆ ಯಾರು ಗಾಡಿಯನ್ನು ಕೊಡಕ್ಕೆ ಹೋಗ್ಬೇಡ್ರಿ ದಯವಿಟ್ಟು. ಅದರಿಂದ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾ ಇದೆ. 18 ವರ್ಷಕ್ಕಿಂತ ಒಳಗಿನ ಮಕ್ಕಳಿಗೆ ಅಂಥವರಿಗೆ ಕಾನೂನು ಬಗ್ಗೆ ಅರಿವಿರೋದಿಲ್ಲ. ಆಮೇಲೆ ಅವರಿಗೆ ರಸ್ತೆ ಸುರಕ್ಷತೆ ಬಗ್ಗೆ ಅವೇರ್ನೆಸ್ ಇರೋದಿಲ್ಲ. ಅಂಥವ್ರು ಏನು ಮಾಡ್ತಾರೆ, ರ್ಯಾಶ್ ಆಗಿ ಗಾಡಿ ಓಡಿಸ್ಬಿಟ್ಟು ಇನ್ನೊಬ್ರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಆಕ್ಸಿಡೆಂಟ್ಸ್ಗಳು ಜಾಸ್ತಿ ಆಗ್ತಾ ಇರೋದು ನಮ್ಮಲ್ಲಿ ಇರ್ತಕ್ಕಂಥ ಕೊರತೆಯಿಂದ, ನಮ್ಮಲ್ಲಿ ಅರಿವಿನ ಕೊರತೆಯಿಂದ ಜಾಸ್ತಿ ಆಕ್ಸಿಡೆಂಟ್ ಆಗ್ತಾ ಇದೆ. ಅದಕ್ಕೆ ಎಲ್ಲರಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಕೊಡಬೇಕು. ಅದ್ರ ಜೊತೆಯಲ್ಲಿ ಕಂಪಲ್ಸರಿ ಎಲ್ಲರೂ ಡ್ರೈವಿಂಗ್ ಸ್ಕೂಲ್ ಗಾಡಿಯನ್ನು ಕಲೀರಿ. ಅಂದರೆ ಅವರು ಸರಿಯಾದ ರೀತಿಯಲ್ಲಿ ನಿಮಗೆಲ್ಲ ಅಷ್ಟು ಏನೋ ರೋಡ್ ಸೇಫ್ಟಿ ಬಗ್ಗೆ ಅವೇರ್ನೆಸ್ ಕೊಡ್ತಾರೆ ಅವರು. ಅದ್ರ ಜೊತೆಲಿ ನಿಮಗೆ ಅವರು ಏನು ಮಾಡ್ತಾರೆ, ರೋಡ್ ಸೇಫ್ಟಿ ಬಗ್ಗೆ ಕ್ಲಾಸಸ್ ಹೇಳ್ತಾರೆ. ಆಮೇಲೆ ಸಿಗ್ನಲ್ಸ್ ಎಲ್ಲ ಕರೆಕ್ಟಾಗಿ ಹೇಳ್ತಾರೆ. ಆಮೇಲೆ ಯಾರು ಟೂ ವೀಲರ್ ಓಡಿಸ್ತೀರಿ ಅಂಥವ್ರು ಹ್ಯಾಂಡ್ ಸಿಗ್ನಲ್ಸ್ನ ತೋರಿಸ್ಬಿಟ್ಟು ಗಾಡಿ ಓಡಿಸ್ಬೇಕು ಕಂಪಲ್ಸರಿ. ಹ್ಯಾಂಡ್ ಸಿಗ್ನಲ್ಸ್ ತೋರಿಸ್ತಾ ಇರೋ ಗಾಡಿ ಓಡಿಸ್ತಾ ಇರೋದೇ ಜಾಸ್ತಿ ಆಕ್ಸಿಡೆಂಟ್ ಆಗ್ತಾ ಇದೆ. ಇವಾಗ ನಾವು ಇಂಡಿಕೇಟರ್ ಹಾಕಿ ಗಾಡಿ ಓಡಿಸ್ತಾ ಇದ್ದೀವಿ. ಇಂಡಿಕೇಟರ್ ಹಾಕಿ ಗಾಡಿ ಓಡಿಸಿದಾಗ ಒಂದೊಂದ್ಸಲ ಇಂಡಿಕೇಟರ್ ಹಾಳಾಗಿರ್ತದೆ ನಮ್ಗೆ ಗಾಡಿ. ಇಂಡಿಕೇಟರ್ ಹಾಳಾದಾಗ ಏನಾಗ್ತದೆ, ಹಿಂದಿರೋ ಗಾಡಿ ವೆಹಿಕಲ್ದವ್ರಿಗೆ ಗೊತ್ತಾಗಲ್ಲ ಏನು ಇಂಡಿಕೇಟರ್ ಹಾಕಿದ್ರಿ ಅಂತ. ನೀವು ಇಂಡಿಕೇಟರ್ ಹಾಕಿರ್ತೀರಿ ಕರೆಕ್ಟಾಗಿ, ಆದರೆ ಇಂಡಿಕೇಟರ್ ಇಂದ ಲಾಸ್ ಆಗಿರ್ತದೆ. ಅಂಥ ಟೈಮ್ದಾಗ ಆಕ್ಸಿಡೆಂಟ್ ಆಗೋ ಚಾನ್ಸ್ ಜಾಸ್ತಿ ಇರ್ತಾವೆ. ಅದಕ್ಕೆ ಕಂಪಲ್ಸರಿ ಹ್ಯಾಂಡ್ ಸಿಗ್ನಲ್ಸ್ ಎಲ್ಲ ತೋರಿಸ್ಬಿಟ್ಟು ಗಾಡಿ ಓಡಿಸ್ಬೇಕು. ಯಾರು ಟೂ ವೀಲರ್ ಓಡಿಸ್ತೀರಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಹ್ಯಾಂಡ್ ಸಿಗ್ನಲ್ಸ್ ತೋರಿಸ್ಬಿಟ್ಟು ಗಾಡಿ ಓಡಿಸೋದ್ರಿಂದ ನಾವು ರಸ್ತೆ ಆಕ್ಸಿಡೆಂಟ್ ತಪ್ಪಿಸ್ಬೋದು. ಅದ್ರ ಜೊತೆಲಿ ಕಾರಲ್ಲಿ ಓಡಿಸ್ಬೇಕಾದ್ರೆ ಹ್ಯಾಂಡ್ ಸಿಗ್ನಲ್ಸ್ ತೋರಿಸ್ರಿ. ಸಿಟಿ ಒಳಗೆ ಗಾಡಿ ಓಡಿಸ್ಬೇಕಾದ್ರೆ ಇಂಡಿಕೇಟರ್ನ ಕರೆಕ್ಟಾಗಿ ಮುಂದೆ ಬೆಳಗ್ಗೆ ಆದ ತಕ್ಷಣ ಒಂದ್ಸಲ ಪರೀಕ್ಷಿಸ್ರಿ ಗಾಡಿದು. ಆಮೇಲೆ ವೆಹಿಕಲ್ನ ಸರಿಯಾಗಿ ಸುಸ್ಥಿತಿಯಲ್ಲಿ ಇಡ್ತೀವಿ, ಅಷ್ಟು ಆಕ್ಸಿಡೆಂಟ್ ಅವಾಯ್ಡ್ ಮಾಡ್ಬೋದು. ಅದ್ರ ಜೊತೆಲಿ ನಾವು ರಸ್ತೆ ಸುರಕ್ಷತೆ ಬಗ್ಗೆ ಕರೆಕ್ಟಾಗಿ ಗಮನ ಕೊಡಬೇಕು. ನಮ್ದು ರ್ಯಾಶ್ನೆಸ್ ಎಲ್ಲಿದ್ರೆ ಅಲ್ಲಿ ರಸ್ತೆ ಮೇಲೆ ತೋರಿಸ್ಬಾರ್ದು. ನಮ್ದು ಸ್ಪೀಡ್ ಏನಿದ್ರು ಬೇರೆ ಬೇರೆ ಕೆಲಸಕ್ಕೆ ತೋರಿಸ್ಬೇಕು. ನಾವು ಗಾಡಿ ಓಡಿಸ್ಬೇಕಾದ್ರೆ ನಾವು ಸ್ಪೀಡು ಮತ್ತು ಅದನ್ನು ಏನು ನೆಗ್ಲಿಜೆನ್ಸ್ ಏನು ತೋರಿಸೋದ್ರಿಂದ ನಮಗಷ್ಟೇ ಲಾಸ್ ಆಗೋದಿಲ್ಲ, ರಸ್ತೆ ಮೇಲೆ ಬೇರೆಯವ್ರಿಗೆ ತೊಂದರೆ ಕೊಡೋಕೆ ಶುರು ಮಾಡ್ತೀವಿ ನಾವು. ಈಗ ಡ್ರೈವರ್ ಅಂದರೆ ದೇವ್ರ ಸಮಾನ, ಅರ್ಥ ಆಯ್ತಾ? ನಾವು ಡ್ರೈವರ್ಗೆ ಏನಂತ ಕರಿತೀವಿ, ದೇವ್ರಿಗೆ ಕರಿತೀವಿ ಇವತ್ತು, ಹೌದಾ? ನಮ್ಮನ್ನು ನಂಬ್ಕೊಂಡು ಪ್ಯಾಸೆಂಜರ್ಸ್ನ ಗಾಡಿಯಲ್ಲಿ ಹಾಕೊಂಡು ಹೋಗ್ತಾ ಇರ್ತೀವಿ. ನಮ್ಮನ್ನು ನಂಬ್ಕೊಂಡೆ ಕೂತಿರ್ತಾರೆ ಗಾಡಿ ಒಳಗಡೆ ಅವರು. ನಾವೇ ನೆಗ್ಲಿಜೆನ್ಸ್ ಗಾಡಿ ಓಡಿಸ್ಬಿಟ್ಟು ಆಕ್ಸಿಡೆಂಟ್ ಮಾಡೋದ್ರಿಂದ ನಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಆಗ್ತದೆ. ಇನ್ನೊಬ್ರಿಗೆ ತೊಂದರೆ ಆಗೋದ್ರಿಂದ ಏನಾಗ್ತದೆ, ನಾವೇ ಅವ್ರಿಗೆ ಬೇಕಂತ ತೊಂದರೆ ಕೊಟ್ಟಂಗೆ ಆಗ್ತದೆ. ಅದಕ್ಕೆ ಕಂಪಲ್ಸರಿ ಗಾಡಿ ಓಡಿಸ್ಬೇಕಾದ್ರೆ ಸುರಕ್ಷಿತವಾಗಿ ಓಡಿಸ್ರಿ. ಯಾರೂ ಬೇಜವಾಬ್ದಾರಿದಾರ ತೋರ್ಸಕ್ಕೆ ಹೋಗ್ಬೇಡ್ರಿ. ಪಾನ ಮಾತ್ರ ಗಾಡಿ ಓಡಿಸ್ಬಾರ್ದು. ಯಾರು ಡ್ರೈವ್ ಮಾಡಬೇಕಾದ್ರೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಬಾರ್ದು ದಯವಿಟ್ಟು. ಆಮೇಲೆ ಮೊಬೈಲಲ್ಲಿ ಮಾತಾಡಬಾರ್ದು. ಆಮೇಲೆ ಕೆಲವೊಂದು ನಾವು ಏನದಲ್ಲ ಸ್ಟ್ರಿಕ್ಟಾಗಿ ಅವೇರ್ನೆಸ್ನ ಇಟ್ಕೋಬೇಕು ನಮ್ಮಲ್ಲಿ. ಗಾಡಿ ಓಡಿಸ್ಬೇಕಾದ್ರೆ ಏನೇನು ಮಾಡಬೇಕು. ಆಮೇಲೆ ನಮ್ಮದು ಹೆಲ್ತ್ ಸರಿ ಇದ್ದಾಗ ಮಾತ್ರ ಗಾಡಿ ಮೇಲೆ ಕೂರ್ಬೇಕು. ನಾವೆಲ್ಲ ಹೆಲ್ತ್ ಸರಿ ಇಲ್ಲ ಅಂದಾಗ ಮಾತ್ರ ನಾವು ಗಾಡಿ ಮೇಲೆ ಕೂರಬಾರ್ದು. ಯಾಕಂದರೆ ಏಕಾಗ್ರತೆ ಇರೋದಿಲ್ಲ ನಮ್ಮ ಹತ್ರ. ಮೊಬೈಲ್ ಮಾತಾಡ್ಕೊಂಡು ಗಾಡಿ ಓಡಿಸ್ಬೇಡ್ರಿ, ಡ್ರಿಂಕ್ ಮಾಡಿ ಓಡಿಸ್ಬೇಡ್ರಿ, ಸಿಗರೇಟ್ ಸೇದ್ಕೊಂಡು, ಆಮೇಲೆ ಪಾನ ಮಾತ್ರ ಗಾಡಿ ಓಡಿಸ್ಬೇಡ್ರಿ. ಆಮೇಲೆ ಡ್ರೈವರ್ ಆದಂಥವ್ನು ಏನು ಮಾಡಬೇಕು, ಮೊದಲಿಗೆ ನಂದು ಡ್ರೈವರ್ ಆಗಬೇಕಾದ್ರೆ ನಂದು ಏನೇನು ಬೇಕು, ಡಾಕ್ಯುಮೆಂಟ್ಸ್ ಏನು ಬೇಕು, ಇನ್ನು ಕರೆಕ್ಟಾಗಿ ಗಾಡಿ ಒಳಗೆ ಇಟ್ಕೊಳ್ರಿ. ಆಮೇಲೆ ಯಾವುದೇ ಬೇರೆಯವ್ರ ಗಾಡಿ ಓಡಿಸ್ತೀರಂದ್ರೆ ಆ ವೆಹಿಕಲ್ಗೆ ಏನೇನು ಡಾಕ್ಯುಮೆಂಟ್ನ ನೀವು ಮೇಂಟೈನ್ ಮಾಡ್ತೀರಿ, ಅವ್ರೇನು ಮೇಂಟೈನ್ ಮಾಡ್ತಾಯಿದ್ರೆಲ್ಲ ನೋಡ್ಕೊಂಡ್ಬಿಟ್ಟು ಗಾಡಿ ಓಡಿಸ್ರಿ. ಅದಕ್ಕೆ ನಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಆಗೋ ರೀತಿಯಿಂದ ಗಾಡಿ ಓಡಿಸ್ಬೇಡ್ರಿ ಅಂತ ಹೇಳ್ತಾ ಈ ರಸ್ತೆ ಸುರಕ್ಷತೆಗೆ ಎಲ್ಲರೂ ಆಗಮಿಸ್ತಕ್ಕಂಥ ಎಲ್ಲರಿಗೆ ಇನ್ನೊಮ್ಮೆ ನಮಸ್ಕಾರ ಎರಡು ಮಾತು. ಹಾಗೂ ರಸ್ತೆ ಸುರಕ್ಷತಾ ಸಪ್ತಾಹ ಸಂಘದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರ್ತಕ್ಕಂಥ ನಮ್ಮ ಪ್ರಾದೇಶಿಕ ಸಾರಿಗೆ ವಿಚಾರಗಳಲ್ಲಿ ಮೋಟಾರು ವಾಹನ ನಿರೀಕ್ಷಕರಾಗಿದ್ದ ಪ್ರದೀಪ್ ಸರ್ ಅವರೇ ಹಾಗೂ ನಾಗರಾಮ್ ಸರ್ ಅವರೇ ಹಾಗೂ ಈ ಕಚೇರಿಯ ಅಧೀಕ್ಷಕರು ಮುತ್ತು ಸರ್ ಅವರೇ ಹಾಗೂ ಇನ್ನೊಬ್ಬರು ಅಧೀಕ್ಷಕರಾಗಿರ್ತಕ್ಕಂಥ ಮೂಡಿಗೆ ಸರ್ ಅವರೇ ಹಾಗೂ ಇನ್ನೊಬ್ಬರು ನನ್ನ ಸಹೋದರಿಯರು ಆಗಿರ್ತಕ್ಕಂಥ ಅಧೀಕ್ಷಕರು ಹುಸಾರಿ ಮೇಡಮ್ ಅವರೇ ಹಾಗೂ ಈ ಕಾರ್ಯಕ್ರಮಕ್ಕೆ ಮೋಟಾರು ವಾಹನ ಡ್ರೈವಿಂಗ್ ಸ್ಕೂಲ್ ಮಾಲೀಕರಿಗೆ ಹಾಗೂ ವಾಹನ ಮಾಲೀಕರ ಪ್ರತಿನಿಧಿಗಳೇ ಹಾಗೂ ಎಲ್ಲ ಚಾಲಕ ಮಿತ್ರರಿಗೆ ಹಾಗೂ ಇನ್ನುಳಿದ ಈ ಸಭೆಗೆ ಹಾಜರಾಗಿರೋ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರಲ್ಲಿ ಈ ರಸ್ತೆ ಸುರಕ್ಷತಾ ಸಪ್ತಾಹದ ಒಂದು ಅದೆರಡು ಮಾತಾಡಬೇಕಂದ್ರೆ ಹೆಲ್ಮೆಟ್ ಧರಿಸೋದ್ರಿಂದ ಅಪಘಾತವಾದಾಗ ಅದನ್ನು ನಮ್ಮ ಜೀವನ ರಕ್ಷಣೆ ಮಾಡ್ತದೆ. ಅದೇ ಥರನಾಗಿ ನಮ್ಮ ಗಾಡಿ ಇರ್ತಕ್ಕಂಥ ಮಿರರನ್ನು ನೋಡಿಕೊಂಡು ಓಡಿಸಿದ್ರೆ ಅಪಘಾತವಾಗದ ರೀತಿಯಲ್ಲಿ ಅದು ತನ್ನ ಕಾರ್ಯವನ್ನು ಮಾಡ್ತದೆ. ನಾವು ಚಾಲನೆಯನ್ನು ಮಾಡುವಾಗ ಎರಡೂ ದಿಕ್ಕಿನಲ್ಲಿ ಮಿರರನ್ನು ನಾವು ನೋಡಿ ವಾಹನವನ್ನು ಚಲಾಯಿಸಬೇಕು. ಮತ್ತು ಈ ಯುವಕರು ಏನದಿರಲ್ಲ, ನಮ್ಮ ದೇಶದ ಸಂಪತ್ತು. ಈ ನೀವು ದೇಶದ ಸಂಪತ್ತು ನಾವು ಏನಾರೇ ಆಗಿ ನೀವು ಕೈಯ ಕಾಲ ಕಳ್ಕೊಂಡ್ರಿ ಅಂದ್ರೆ ನಮ್ಮ ದೇಶದ ಸಂಪತ್ತನ್ನೇ ನಾವು ಕಳ್ಕೊಂಡಂಗೆ. ಅದಕ್ಕೆ ದಯವಿಟ್ಟು ಎಲ್ಲರೂ
ಬಹಳ ಜಾಗರೂಕತೆಯಿಂದ ವಾಹನವನ್ನು ಚಲಾಯಿಸಿ ರಸ್ತೆ ನಿಯಮಗಳನ್ನು ಬಹಳ ಅಚ್ಚುಕಟ್ಟಾಗಿ ನಮ್ಮ ಆನಂದವರು ಹೇಳಿದರು. ಪಾನಮತ್ತರಾಗಿ ಮತ್ತು ಮದ್ಯಪಾನ ವ್ಯಸನೀಯರಾಗಿ ವಾಹನವನ್ನು ಚಲಾಯಿಸಿಬಿಟ್ರಿ ಅಂತ ಅವ್ರು ಹೇಳೋದ್ರಲ್ಲಿ ಸತ್ಯ ಇದೆ. ಅದಕ್ಕೆ ಎಲ್ಲರೂ ಕೂಡಿ ನೀವು ಜಾಗರೂಕತೆಯಿಂದ ವಾಹನ ಓಡಿಸಿದ್ದೇ ಆದರೆ ಅಪಘಾತಗಳಾಗೋದು ಭಾಳ ಕಡಿಮೆ ಪ್ರಮಾಣದಲ್ಲಿ ಆಗ್ಬೋದು. ಅದೇ ಥರನಾಗಿ ಕೆಲವೊಂದು ವ್ಯಕ್ತಿಗಳು ಹೇಳ್ತಾರೆ ನಾವು ಏನೆಲ್ಲ ಆಸ್ತಿ ಮಾಡ್ಬೋದು ಅನ್ನೋದಕ್ಕೆ ಈ ಯುವಕರೇ ನಮ್ಮ ದೇಶದ ಆಸ್ತಿಯನ್ನು ಮಾಡ್ಕೋಬೇಕಂತ ನಾವೆಲ್ಲರೂ ಒಂದು ಮನದಲ್ಲಿ ಹಾಕೋಬೇಕು. ಯುವಕರಿಂದ ನಾವು ಏನೆಲ್ಲ ಸಾಧಿಸಲಿಕ್ಕೆ ಸಾಧ್ಯ ಅದ ಮತ್ತು ನಿಯಮಗಳನ್ನು ಪಾಲನೆ ಮಾಡಿ ನಾವು ವಾಹನವನ್ನು ಚಲಿಸಿದೆ ಆದರೆ ಅಪಘಾತಗಳು ಆಗೋದು ಭಾಳ ಕಡಿಮೆ ಅಂತ ಹೇಳ್ತಾ, ಅದೇ ಥರನಾಗಿ ಈ ಕಾರ್ಯಕ್ರಮಕ್ಕೆ ನನಗೆ ಮಾತನಾಡಲು ಅವಕಾಶ ಕೊಟ್ಟಿದ್ದ ತಮ್ಮೆಲ್ಲರಿಗೆ ವಂದಿಸಿ ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಿಲಾಸ್ ಹೆರ್ಲಿಗೆ ಸರ್ ಅವರು ಎರಡು ಮಾತನಾಡ್ಬೇಕಂತ ಅವರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ. ರಸ್ತೆ ಸಾರಿಗೆ ಸ್ವಲ್ಪ ಆಶಾಚಾರ್ಯ ತಮ್ಮೆಲ್ಲರಿಗೂ ಆದರೂ ಸ್ವಾಗತ. ವೇದಿಕೆ ಮೇಲೆ ಬರುತ್ತಂಥ ಎಲ್ಲ ಹಿರಿಯ ಮೋಟರ್ ವಾಹನ ಅಧಿಕಾರಿಗಳು ಹಾಗೂ ಸಾರಿಗೆ ಅಧೀಕ್ಷಕರಿಗೆ ನಮಸ್ಕಾರಗಳು. ಈ ಸತ್ತು ನಾವೆಲ್ಲರೂ ಗಾಡಿ ಹೊಡ್ಯಾಕತ್ತೀವಪ್ಪ ಅಂದ್ರೆ ರೋಡ್ ಮ್ಯಾಗ ಸಿಗ್ನಲ್ಸ್ಗಳು ಇರ್ತಾವೆ. ಎಡಗಡೆ ಎಲ್ಲರೂ ಸಿಗ್ನಲ್ ಫಾಲೋ ಮಾಡ್ಕೊತ ಹೋದ್ರೆ ಆಕ್ಸಿಡೆಂಟ್ ಆಗೋಕ್ಕೆ ಚಾನ್ಸೇ ಇರೋಂಗಿಲ್ಲ. ಯಾಕಪ್ಪ ಅಂದ್ರೆ ಸಿಗ್ನಲ್ ಏನು ಇರ್ತಾವೆ ಬಿಫೋರ್ ಅನ್ನೋದು ಒಂದು 200 ಮೀಟ್ರ್ ಹಿಂದೆ ಮುಂದೆ ಬೋರ್ಡ್ ಇರ್ತಾವೆ. ಅವೆಲ್ಲ ಸಿಗ್ನಲ್ ನೋಡ್ಕೊತ ಹೋಗ್ಬೇಕು. ಯಾಕಪ್ಪ ಅಂದ್ರೆ ಗಾಡಿ ಹೊಡೆಯೋರು ಎಲ್ಲ ವಯಸ್ಕರದಿರಿ, ನಿಮ್ಮ ತಂದೆ ತಾಯಿ ಎಲ್ಲರೂ ನಿಮ್ಮ ಮೇಲೆ ಈ ಸದ್ದು ಏನೋ ಒಂದು ಇದು ಇಟ್ಟಿರ್ತಾರೆ. ನೀವು ಗಾಡಿ ಆಕ್ಸಿಡೆಂಟ್ ಆಗಿ ಕೂತ್ರಪ್ಪ ಅಂದ್ರೆ ಮನ್ಯಾಗ ಅವರು ನಿಮ್ಮನ್ನು ನೋಡೋದು ಆಗಬಾರ್ದು. ಅದಕ್ಕೆ ಎಲ್ಲರೂ ಸಿಗ್ನಲ್ ಫಾಲೋ ಮಾಡ್ಕೊತ ಹೋದ್ರಪ್ಪ ಅಂದ್ರೆ ಆಕ್ಸಿಡೆಂಟ್ ಆಗೋ ಚಾನ್ಸ್ ಕಮ್ಮಿ ಇರ್ತೈತಿ. ಮತ್ತು ವಯಸ್ಸಾದವ್ರು ಅಷ್ಟೇ ಗಾಡಿ ಹೊಡಿಬೇಕು, ಅದಕ್ಕಿಂತ ಕೆಳಗಿದ್ದವ್ರು ಯಾರೂ ಗಾಡಿ ಹೊಡಿಬಾರ್ದು. ಆದಷ್ಟು ಎಲ್ಲರೂ ಸಿಗ್ನಲ್ ಫಾಲೋ ಮಾಡಬೇಕು. ರೈಟ್ ಹೊಡಿಸ್ಬೇಕಾದ್ರೆ ಗಾಡಿ ಕೈ ಹಿಂಗೆ ಮಾಡ್ಬೇಕು, ಲೆಫ್ಟ್ ಅಂದ್ರೆ ಹಿಂಗೆ, ಸ್ಲೋ ಡೌನ್ ಅಂದ್ರೆ ಹಿಂಗೆ, ಸ್ಟಾಪ್ ಅಂದ್ರೆ ಹಿಂಗೆ. ಕಡ್ಡಾಯವಾಗಿ ಎಲ್ಲರೂ ಹೆಲ್ಮೆಟ್ ಹಾಕೋಬೇಕು. ಹೆಲ್ಮೆಟ್ ಹಾಕೊಂಡು ಬಾರ್ಕೆ ಒಳಗೆ ಏರ್ಫೋನ್ ಇಟ್ಕೊಂಡು ಕಿಸಿಂದ ಗಾಡಿ ಡ್ರೈವಿಂಗ್ ಮಾಡಬಾರ್ದು. ಯಾಕಂದ್ರೆ ಹಿಂದೆ ಹಾರ್ನ್ ಹೊಡೆದಿದ್ದು ಕೇಳಿಸಂಗಿಲ್ಲ. ಅದ್ರ ಸಂಬಂಧ ಎಲ್ಲರೂ ಏನೈತಲ್ಲ ಇಂಥವೆಲ್ಲ ಮದ್ಯಪಾನ ಮಾಡೋದು, ಹೆಲ್ಮೆಟ್ ಇರ್ಲಾರೆ ಗಾಡಿ ಹೊಡಿಯೋದು, ಸಿಗ್ನಲ್ ಇರ್ಲಾರೆ ಅಡ್ಡ ತಿಡ್ಡ ಹೋಗೋದು, ಇವೆಲ್ಲ ಇಂಥವೆಲ್ಲ ಮಾಡಬಾರ್ದು. ಆದಷ್ಟು ಎಲ್ಲರೂ ಸಿಗ್ನಲ್ಗಳು ಫಾಲೋ ಮಾಡಿ ಕಿಸಿಂದ ಗಾಡಿ ಚಾಲನೆ ಮಾಡ್ಬೇಕಂತ ಹೇಳಿ ಒಂದೆರಡು ಮಾತುಗಳನ್ನು ಧನ್ಯವಾದಗಳು. ತೋರಿಸಲು ಯಾರಿಗೆ ಗೊತ್ತಾಗಲ್ಲ, ಅದಕ್ಕಾಗಿ ಸರ್ಕಾರದ ನಿಯಮ ಈ ತರ ಐತಿ. ಎಡಕ್ಕೆ ತೋರಿಸ್ಬೇಕಾದ್ರೆ ಇದ್ರೆ ಆಂಟಿ ಕ್ಲಾಕ್ ಆಗಿ ಈ ತರ ತಿರುಗಿಸ್ಬೇಕಿದ್ರೆ, ಗಾಡಿನ ಸ್ಲೋ ಮಾಡ್ಬೇಕಾಗಿದ್ರಂದ್ರೆ ಇದು 10 ಪಂಕ ಬಡ್ದಂಗೆ ಆಗುತ್ತೆ. ಕೈ ಪೂರ್ತಿ ಮೇಲಿಂದ ತಳಗ್ ಬರ್ಬೇಕು. ಇದನ್ನ ಗಾಡಿ ಸ್ಟಾಪ್ ಮಾಡ್ಬೇಕಾದ್ರೆ ಇದು 90 ಡಿಗ್ರಿ ಬರ್ಬೇಕು. ಮುಂದ್ಗಡೆ ತರಬೇಡ್ರಿ, ಆಶೀರ್ವಾದ ಕೊಟ್ಟವ್ರಿಗೆ ಸೈಡ್ಗೆ ಇರ್ಬೇಕು. ಅದು ಹಿಂದೆ ಬರೋರಿಗೆ ಕಾಣ್ಬೇಕು. ನಾವು ಏನೇ ಸಿಗ್ನಲ್ ತೋರಿಸಿದ್ರು ಹಿಂದೆ ಬರೋ ಗಾಡಿ ಅವರು ನಮ್ಗೆ ಸೈಡ್ ಕೇಳ್ತಿರ್ತಾರೆ ಓವರ್ಟೇಕ್ ಮಾಡ್ಲಿಕ್ಕೆ. ಅವರಿಗೆ ಈ ತರ ಅವ್ರಿಗೆ ಸಿಗ್ನಲ್ ಕೊಡ್ಬೇಕು. ನಾವು ಓವರ್ಟೇಕ್ ಮುಂದಿಂದ ಸರಿಯಾಗಿ ದಾರಿ ಖುಲ್ಲಾ ಇದ್ರೆ ಮಾತ್ರ ಅವ್ರಿಗೆ ಓವರ್ಟೇಕ್ ಕೊಡಬೇಕು. ಅದನ್ನೆಲ್ಲ ಸ್ವಲ್ಪ ಸರಿಯಾಗಿ ನಾವೆಲ್ಲ ತಿಳ್ಕೊಳ್ಳೋಣ. ಇನ್ನು ರಸ್ತೆ ನಿಯಮದ ಬಗ್ಗೆ ತಿಳ್ಕೊಳ್ಳೋದು ಭಾಳ ಐತಿ. ನಿಮ್ಮ ವಾಹನ ಮಾಲೀಕ ಪ್ರತಿನಿಧಿಗಳಿಂದ ತಾವೆಲ್ಲರೂ ತಿಳ್ಕೋಬೇಕು. ನಿಮ್ಮಿಂದ ಸಾಧ್ಯವಾದಷ್ಟು 10 ಅಲ್ಲ 20 ಜನರಿಗೆ ಸ್ವಲ್ಪ ನೀವು ದಯವಿಟ್ಟು ತಿಳಿಸಿ ಹೇಳ್ರಿ. ಅವ್ರಿಗೆ ಇನ್ನೊಂದಷ್ಟು ಜನರಿಗೆ ತಿಳಿಸ್ಲಿ. ಒಟ್ಟು ನಮ್ಮ ದೇಶ ಚಂದಗೆ ಒಂದು ಅಪಘಾತ ಆಗದೆ ಇರುವ ಹಾಗೆ ನಮ್ಮ ದೇಶದಲ್ಲಿ ನಾವೆಲ್ಲರೂ ಮುನ್ನಡೆಯೋಣ ಅಂತ ಹೇಳ್ತಾ ಎಲ್ರಿಗೂ ವಂದನೆಗಳನ್ನು ಸಲ್ಲಿಸ್ತಾ ವಿಶೇಷ ವೇದಿಕೆಗೆ ಸರ್ ಒಂದು ನಿಮಿಷ ಸ್ವಲ್ಪ ಕರ್ಕೊಂಡು ವಿಷಯ